ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನು ಇವಾಗ ನಿಂತಿರ್ತಕ್ಕಂಥ ಸ್ಥಳ ಪವಿತ್ರ ಧಾರ್ಮಿಕ ಕ್ಷೇತ್ರ ಆಗಿರ್ತಕ್ಕಂಥ ಯಮುನೋತ್ರಿಯಲ್ಲಿ ಯಮುನಾ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಮ್ಮ ಋಷಿಮುನಿಗಳು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಅದು ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಕ್ಷೇತ್ರ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದು ಯಾಕೆ ಇಷ್ಟು ಪ್ರಮುಖ ಆಗುತ್ತಂದರೆ, ಹಿಮಾಲಯದ ತಪ್ಪಲಿನಿಂದ ಹರಿದು ಬರ್ತಕ್ಕಂಥ ನೀರು ಅದು ಮುಂದೆ ಗಂಗಾ ನದಿಯನ್ನು ಸೇರೋದ್ರ ಮುಖಾಂತರ ಭಾರತೀಯರ ಜೀವನಾಡಿ ಆಗಿದೆ. ಯಮುನಾ ನದಿಯ ಪ್ರದೇಶ ಎಷ್ಟೊಂದು ವಿಸ್ಮಯವನ್ನು ಒಳಗೊಂಡಿದೆ ಅಂತಂದರೆ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಈ ಒಂದು ಹಿಮಾಲಯದ ತಪ್ಪಲಿನಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಬರ್ತಾ ಇದ್ದಾವೆ. ಎಷ್ಟು ಇದು ಅಸಾಧ್ಯವಾಗುವಂಥದ್ದು. ಇಂಥ ಮೈ ನಡುಗುವ ಚಳಿಯಲ್ಲಿ ಆ ನೀರು ಬೆಚ್ಚಗೆ ಬರ್ತಾ ಇದೆ, ಕೊತ ಕುದೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತು ಅದನ್ನು ಒಂದು ಅಕ್ಕಿಯನ್ನು ಪಾತ್ರೆಯಲ್ಲಿ ಹಾಕಿ ಇಟ್ಟುಬಿಟ್ರೆ ಅದು ಅನ್ನ ಆಗುವಷ್ಟರ ಮಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಪವಾಡ ನಡೀತಾ ಇದೆ. ಈ ಒಂದು ದೇವಸ್ಥಾನ ಶಂಕರಾಚಾರ್ಯರು ಬಂದೋಗಿದ್ದಾರೆ. ಅದಕ್ಕೂ ಮೊದಲು ಒಂದು ಪೌರಾಣಿಕ ಹಿನ್ನೆಲೆ ಇತಿಹಾಸ ನೋಡೋದಾದರೆ, ಪಾಂಡವರು ತಮ್ಮ ಕುರುಕ್ಷೇತ್ರ ಯುದ್ಧದ ನಂತರ ತಮ್ಮ ಪಾಪವನ್ನು ಕಳೆದುಕೊಳ್ಳೋದಕ್ಕೆ ಶಿವನ ದರ್ಶನಕ್ಕೆ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಚಾರ್ಧಾಮ ಯಾತ್ರೆಯನ್ನು ಕೂಡ ಅವ್ರು ಮಾಡ್ತಾರೆ. ಅವ್ರು ಮಾಡುವ ಮೊದಲ ಚಾರ್ಧಾಮ ಯಾತ್ರೆ ಈ ಯಮುನೋತ್ರಿ. ಇಲ್ಲಿ ಸಾಕಷ್ಟು ಐತಿಹ್ಯಗಳು ಉಟ್ಕೊಂಡಿದ್ದಾವೆ. ಈ ಯಮುನಾ ದೇವಿ ಯಾರು ಅಂತಂದರೆ, ಸೂರ್ಯನ ಮಗಳು ಮತ್ತು ಯಮರಾಯರ ಸಹೋದರಿ ಅಂತ ಕರೀತಾರೆ. ಹಾಗಾಗ್ಬಿಟ್ಟು ಇಲ್ಲಿ ಏನಾದರೂ ನಾವು ಈ ಒಂದು ಬಿಸಿ ನೀರಿನ ಬುಗ್ಗೆಗಳಲ್ಲಿ ಸ್ನಾನ ಮಾಡಿದರೆ ನಮ್ಮೆಲ್ಲ ಪಾಪಗಳು ಕಳೀತಾ ಬಂದುಬಿಟ್ಟು ಋಷಿಮುನಿಗಳು ಸಾಕಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅದರ ನಂತರ 19ನೇ ಶತಮಾನದಲ್ಲಿ ಇಲ್ಲಿನ ಸ್ಥಳೀಯ ರಾಜರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅದರಿಂದ ಇವತ್ತು ಸಾಕಷ್ಟು ಲಕ್ಷಾಂತರ ಭಕ್ತರು ಬರ್ತಾರೆ. ಹಾಗೆ ಇನ್ನೊಂದು ವಿಶೇಷ ಅಂದರೆ, ಇದು ವರ್ಷಕ್ಕೆ 6 ತಿಂಗಳು ಮಾತ್ರ ತೆಗಿತಾ ಇದೆ. ಅದು ಯಾವಾಗಂದರೆ ಅಕ್ಷಯ ತೃತೀಯ ದಿನ ಓಪನ್ ಮಾಡಿಬಿಟ್ಟು ಮತ್ತೆ ದೀಪಾವಳಿಯ ಮರುದಿನ ಪಾಡ್ಯದಂದು ಈ ದೇವಸ್ಥಾನ ಸಂಪೂರ್ಣ ಮುಗಿಸ್ತಾರೆ. ಯಾಕಂದರೆ ಅದರ ನಂತರ ಇದು ಸಂಪೂರ್ಣ ಹಿಮಮಯ ಆಗಿರುತ್ತೆ ಈ ಪ್ರದೇಶ. ಆದರೆ ಈಗ ಇದು ಹಿಮ ಎಲ್ಲ ಕರಗಿ ನಮಗೆ ಬೆಟ್ಟ ಗುಡ್ಡ ಕಾಣುತ್ತೆ. ಆದರೆ ಅಲ್ಲಿ ನಮಗೆ ಹಿಮ ಮಾತ್ರ ಕಂಡು ಬರ್ತಾ ಇದೆ. ಅಲ್ಲಿ ಜಲಪಾತದ ರೀತಿ ಹರಿದು ಬರ್ತಕ್ಕಂಥ ನೀರು ತಾಯಿ ಯಮುನಾ ದೇವಿ ಅಂತ ಹೇಳ್ತಾ, ಈ ಸ್ಥಳದ ಬಗ್ಗೆ ಇಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರಾದರೂ ಚಾರ್ಧಾಮ ಯಾತ್ರೆ ಮಾಡಿದರೆ ಖಂಡಿತ ಕಮೆಂಟ್ ಮಾಡಿ. ಸ್ನೇಹಿತರೆ, ಇಂಥ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಆಗಿರ್ತಕ್ಕಂಥ ಈ ಯಮುನಾ ನದಿಯ ತೀರದಲ್ಲಿ ಮತ್ತೊಂದು ನೋವಿನ ಸಂಗತಿ ಏನು ಉಟ್ಕೊಂಡಿದೆ ಅಂದರೆ, ಭಾಳ ನೋವಾಗುತ್ತೆ. ಇವತ್ತಿಗೆ ಎಷ್ಟೋ ನದಿಗಳು, ಇವತ್ತು ತುಂಗಭದ್ರಾ ನದಿಯ ನೀರು ಕುಡಿಯೋದಕ್ಕಲ್ಲ, ಜಳಕ ಮಾಡೋದಕ್ಕೂ ಯೋಗ್ಯ ಇಲ್ಲ ಅಂತಂದು ಹೇಳ್ಬಿಟ್ಟು ಒಂದು ವರದಿ ಬಂದಿದೆ. ಇದು ಕೂಡ ಆಗ್ತಾಯಿದೆ. ಯಮುನಾ ನದಿ ಹುಟ್ಟುವ ಸ್ಥಳದಲ್ಲೇ ಅದು ಕಲುಷಿತ ಆಗ್ತಾಯಿದೆ. ನೀವು ನೋಡ್ತಿರ್ಬೋದು, ಹಿಂದೂಗಳು ತಮ್ಮ ನಂಬಿಕೆಯ ಹೆಸರಲ್ಲಿ ಸಾಕಷ್ಟು ಬಟ್ಟೆಗಳನ್ನು ಎಸ್ತಿದ್ದಾರೆ, ಸಾಕಷ್ಟು ಕಲುಷಿತ ಮಾಡಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ, ಸ್ಥಳೀಯ ಉತ್ತರಾಖಂಡ ಸರ್ಕಾರ ಹಾಗೂ ಕೇಂದ್ರ BJP ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ನದಿ ಮೂಲಗಳ ಕಲುಷಿತ ಆದರೆ ಅದಕ್ಕೆ ಪ್ರಯೋಜನ ಇರುವುದಿಲ್ಲ. ಇಂಥ ಪವಿತ್ರ ಕ್ಷೇತ್ರಗಳು ಮುಂದಿನ ಪೀಳಿಗೆಗೆ ಉಳಿಬೇಕು. ಅದು ಸ್ವಚ್ಛ ಸುಂದರವಾಗಿರ್ತಕ್ಕಂಥ ಪರಿಸರ ನಮಗೆ ಮುಂದಿನ ಪೀಳಿಗೆ ಬಿಟ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.